ಇನ್ನು ಸದನದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಅಶೋಕ್ ನಡುವೆ ಷಡ್ಯಂತ್ರ ಜಟಾಪಟಿಯು ನಡೆಯಿತು. ಷಡ್ಯಂತ್ರ ಮಾಡಿದ್ದು ಯಾರು ಹೇಳಿ ಅಂತ ಅಶೋಕ್ ಪಟ್ಟು ಹಿಡಿದ್ರೆ ಇದಕ್ಕೆ ಉತ್ತರಿಸಿದ ಡಿಕೆ ತನಿಖೆಯಲ್ಲಿ ಹೆಸರು ಫೋಟೋ ಎಲ್ಲವೂ ಬರುತ್ತೆ ಅಂತ ಕೌಂಟರ್ ಕೊಟ್ಟರು. ಒಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ. ಎಲ್ಲ ಬರ್ತದೆ ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಇದಿಷ್ಟೇ ಅಲ್ಲ, ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಬುರ್ಡೆ ಸ್ಟೋರಿ ಎಲ್ಲರ ಗಮನ ಸೆಳೀತು. ಬೇರೆ ನಮಗಿರುವಂಥ ಪ್ರಶ್ನೆ, ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ, ಸಿನಿಮಾ ಬರಬೇಕಾದ ಅದೇನೋ ತೋರಿಸ್ತಾರಲ್ಲ, ಏನಪ್ಪ ಟ್ರೇಲರ್ ಥರ ಬುರ್ಡೆ ಹಿಡ್ಕೊಂಬಂದ. ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಏನೋ ಇರಬೇಕು ಬುರ್ಡೆನೇ ತಂದವನೇ ಅಂದರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವ್ನು ಬುರ್ಡೆ ತಂದಲ್ಲ, ಎಲ್ಲಿಂದ ತಂದ? ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ, ನೀವು ಹಣ ಉಣಿದ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ. ಇದೆಯಾ? ತಹಸೀಲ್ದಾರ್ ಹೋಗ್ಬೇಕು, ಕೋರ್ಟ್ ಆದೇಶ ಮಾಡಬೇಕು. ಯಾವುದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮ್ರಾ ಹಾಕಬೇಕು, CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು. ಇವನು ಹೆಂಗೆ ತಗೊಂಡ? ಯಾಕೆ ಕೇಳಲಿಲ್ಲ ನೀವು? ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ? ಅವನು ಅರೆಸ್ಟ್ ಮಾಡಬೇಕಾಯ್ತು. ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ SIT ಅವರು. ಏನು ಕರೆದಿದ್ದ ಅವನು ಹಿಂದೆ ಎಲ್ಲೋದ್ರೆ ಹಂಗೆ ದಡ ಅಂತ ಓಡೋತಾರೆ, ದಡ ಅಂತ ಬರ್ತಾರೆ. ಬುರ್ಡೆನ ಹಿಡ್ಬಿಟ್ಟಿದ್ರೆ ಅವ್ನು ಬುರ್ಡೆ ಬಿಡ್ತಾನೆ ಅಲ್ಲ ಅಂತ ಕ್ಲೀನ್ ಆಗ್ತಾ ಹೊಡ್ತಾಯ್ತು. ಬುರ್ಡೆ ಬಿಟ್ರಿ ನೀವು. ಅನಾಮಿಕ ಸರಿಯಲ್ಲ. ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಶಬ್ದಕ್ಕೆ ಮತ್ತೆ ಮಾತಿಗೆ ಚರ್ಚೆ ಮಾಡಬೇಡಿ, ಸಬ್ಜೆಕ್ಟ್ ಅಲ್ಲಿ ಚರ್ಚೆ ಮಾಡಿ. ಶಬ್ದ ಮಾತಾಡೋದಕ್ಕೆ ಒಂದು ಮಾತು, ಅದಕ್ಕೆ ಎಕ್ಸೂಮ್ ಮಾಡಬೇಕಾದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಅವ ಮಾತ್ರ ಮಾಡ್ಬೋದು, ನಮಗೂ ಅಧಿಕಾರ ಇಲ್ಲ. ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ. ನೋಡಿ, ಪ್ರಚಾರಕ್ಕೆ ಮಾತನಾಡುವ ಮಾತಾಗಬಾರ್ದು ಅಲ್ಲ ಸರ್.